ಜವಾಹರ್ಲಾಲ್ ನೆಹರು ನಮ್ಮ ದೇಶದ ಮೊದಲ ಪ್ರಧಾನಮಂತ್ರಿ ಅಲ್ಲ. ಹೌದು, ಇಷ್ಟು ದಿನ ನಾವು ಚಿಕ್ಕವರಿದ್ದಾಗಿಂದ ದೊಡ್ಡವರಾಗೋ ಮಟ್ಟನೂ ನಮ್ಮ ದೇಶದ ಪ್ರಧಾನಿ ನೆಹರು, ಜವಾಹರ್ಲಾಲ್ ನೆಹರು ಅಂತ ಓದ್ತಾನೆ ಬಂದಿದ್ವಿ. ಬಟ್ ಆ್ಯಕ್ಚುಲಾಗಿ ಆ ಒಂದು ದಿನಗಳಲ್ಲಿ ಕಾಂಗ್ರೆಸ್ ಅಧಿವೇಶನ ಆಗಿರ್ಬೋದು, ಕಾಂಗ್ರೆಸ್ ಅಧೀನಕ್ಕೆ ಬಂದಿದ್ದಾಗಿರ್ಬೋದು, ಸ್ವಾತಂತ್ರ್ಯದ ಪೂರ್ವ ಆಗಿರ್ಬೋದು, ಸ್ವಾತಂತ್ರ್ಯದ ನಂತರ ಆಗಿರ್ಬೋದು, ಏನು ನಡೀತು, ಜವಾಹರ್ಲಾಲ್ ನೆಹರು ಯಾಕೆ ಪ್ರಧಾನಮಂತ್ರಿ ಅಲ್ಲ ಅಂತ ಹೇಳ್ತಾ ಇದ್ದೀನಿ. ನನಗೆ ಈ ಸ್ಟೋರಿಯಲ್ಲಿ, ಈ ಒಂದು ಕಥೆಯಲ್ಲಿ ಸಂಪೂರ್ಣವಾಗಿ ನಿಮಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ. ಬ್ರಿಟಿಷರು ನಮ್ಮ ಭಾರತಕ್ಕೆ ಸ್ವತಂತ್ರ ಕೊಡೋ ಮುಂಚೆ ಅಂದರೆ 1946 ಕಾಂಗ್ರೆಸ್ನಲ್ಲಿ ಒಂದು ಚುನಾವಣೆ ನಡೀತೈತಿ. ಸೊ ಆ ಒಂದು ಚುನಾವಣೆಯಲ್ಲಿ ಏನು ಹೇಳ್ತಾರೋ, ಯಾರು ಹೆಚ್ಚಾಗಿ ಓಟ್ಗಳನ್ನು ತಗೊತಾರಲ್ಲ, ಸೊ ಯಾರಿಗೆ ಹೆಚ್ಚಾಗಿ ಓಟ್ ಬರ್ತದಲ್ಲ ಅವರು ನಮ್ಮ ಭಾರತದ ಪ್ರಧಾನಮಂತ್ರಿಯಾಗಿ ನೇಮಕಗೊಳ್ತಾರೋ ಅಂತ ಹೇಳಿ ಈ ಒಂದು ಕಾಂಗ್ರೆಸ್ ಅಧಿವೇಶನದಲ್ಲಿ, ಕಾಂಗ್ರೆಸ್ ಎಲೆಕ್ಷನ್ನಲ್ಲಿ ಒಂದು ಹೇಳಿಕೆ ಆಗ್ತದೆ. ಸೊ ಅಲ್ಲಿ ಎಲ್ಲ ಒಂದು ಕಾಂಗ್ರೆಸ್ ಅಧ್ಯಕ್ಷರನ್ನ ಕರೆಸ್ತಾರೆ. ಸೊ ಎಲ್ಲ ಕಾಂಗ್ರೆಸ್ ಅಧ್ಯಕ್ಷರನ್ನ ಕರೆಸ್ಬಿಟ್ಟು ಒಂದು ಮೀಟಿಂಗ್ ಮಾಡ್ತಾರೆ. ಯಾರು ಈ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಾರೋ ಅವರು ಭಾರತದ ಪ್ರಧಾನಮಂತ್ರಿಯಾಗಿ ಇರ್ತಾರೋ ಅಂತ ಹೇಳಿ ಹೇಳ್ತಾರೋ. ಸೊ ಅದರಲ್ಲಿ ಮುಖ್ಯವಾಗಿ ಭಾಗವಹಿಸಿದ್ದು ಯಾರಪ್ಪ ಅಂತಂದ್ರೆ ಸರ್ದಾರ್ ವಲ್ಲಭಭಾಯ್ ಪಟೇಲ್, ಆಮೇಲೆ ಸೀತಾರಾಮಯ್ಯ, ಆಮೇಲೆ ಕುಪ್ಲಾನಿ ಅಂತ ಹೇಳಿ 3 ಜನ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಈ ಒಂದು ಕಾಂಗ್ರೆಸ್ ಅಧಿವೇಶನದಲ್ಲಿ ಅಧ್ಯಕ್ಷರಾಗಕ್ಕೆ. ಸೊ ಇದರಲ್ಲಿ ಎಷ್ಟು ಮತಗಳಿರ್ತಾವೆ? ಟೋಟಲ್ ಆಗಿ 15 ಮತಗಳಿರ್ತಾವೆ. ಅಂದರೆ 15 ವ್ಯಕ್ತಿಗಳು ಆರಿಸ್ಬೇಕು ಈ ವ್ಯಕ್ತಿಗಳನ್ನ ಅಂತ ಇರ್ತೈತಿ. ಸೊ ಅದರಲ್ಲಿ ಮುಖ್ಯವಾಗಿ 15 ಓಟುಗಳಲ್ಲಿ 12 ಓಟುಗಳು ಬಿದ್ದಿದ್ದು ಸರ್ದಾರ್ ವಲ್ಲಭಭಾಯ್ ಪಟೇಲ್, ಉಕ್ಕಿನ ಮನುಷ್ಯ ಅಂತೆ ಖ್ಯಾತಿಯಾಗಿರುವ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರಿಗೆ ಈ 12 ಓಟುಗಳು ಬೀಳ್ತಾವೆ. ಇನ್ನು 3 ಓಟುಗಳು ಸೀತಾರಾಮಯ್ಯ ಆಮೇಲೆ ಕುಪ್ಲಾನಿ ಅವರಿಗೆ ಬೀಳ್ತಾವ. ಸೊ ಈ ಒಂದು ನಿಟ್ಟಿನೊಳಗೆ ಇಲ್ಲಿ ಏನಾಗ್ತದೆ, ಎಂಥ ಚಿಕ್ಕ ಮಕ್ಕಳಿಗೆ ಕೇಳಿದ್ರೆ ಹೇಳ್ತಾರೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಈ ಒಂದು 15 ಜನ ಪಕ್ಷದ ಇದ್ದಂಥ ಅಧ್ಯಕ್ಷರ ಪೈಕಿ ಇವರಿಗೆ ಹೆಚ್ಚು ಓಟ್ ಬಿದ್ದೈತಿ. ಸೊ ಇವರು ಈ ಒಂದು ಕಾಂಗ್ರೆಸ್ಸಿನ ಒಬ್ಬ ಪ್ರಧಾನಮಂತ್ರಿ ಆಗಕ್ಕೆ ಲಾಯಕ್ಕಿದಾರಪ್ಪ ಅಂತೇಳಿ ಹೇಳ್ತಾರೆ. ಸೊ ಇದಾದ ಮೇಲೆ ಏನಾಯಿತು, ಯಾಕೆ ಜವಾಹರ್ಲಾಲ್ ನೆಹರು ಅವರು ಪ್ರಧಾನಿ ಆದರು ನಮ್ಮ ಭಾರತದ ಮೊದಲ ಅಂತ ಹೇಳಿ ಅಂತಂದ್ರೆ ಈ ಒಂದು ವಿಷಯ ಏನು ಮಾಡ್ತಾರೋ, ಅಲ್ಲಿ ಇರೋ ಕಾಂಗ್ರೆಸ್ ಅಧ್ಯಕ್ಷರು ಗಾಂಧೀಜಿ ಹತ್ರ ತಗೊಂಡು ಹೋಗ್ತಾರೆ. ಸೊ ಗಾಂಧೀಜಿ ಹತ್ರ ತಗೊಂಡು ಹೋದಾಗ ಸರ್ದಾರ್ ವಲ್ಲಭಭಾಯ್ ಪಟೇಲ್, ಗಾಂಧೀಜಿ ಆಮೇಲೆ ನೆಹರು ಅವರು 3 ಜನ ವ್ಯಕ್ತಿಗಳು ಕೂತ್ಕೊಂಡು ಈ ಒಂದು ಡಿಸಿಷನ್ ಮಾಡ್ತಿರ್ತಾರೆ. ಏನು ಡಿಸಿಷನ್ಪಾ ಅಂತಂದರೆ, ಇಲ್ಲಿ ಗಾಂಧಿ ಅವರಿಗೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಪ್ರಧಾನಮಂತ್ರಿ ಆಗೋದು ಇಷ್ಟ ಇರೋಂಗಿಲ್ಲ ಮೊದಲನೇದಾಗಿ. ಇನ್ನೊಂದು ಏನಪ್ಪ ಅಂತಂದರೆ ನೆಹರು ಅವರು ಆ ಒಂದು ಪ್ರಧಾನಮಂತ್ರಿ ಸೀಟಿಗೆ ಹೋಗ್ಬೇಕು ಅನ್ನೋದು ಗಾಂಧೀಜಿ ಒಂದು ಆಸೆ ಆಗಿರ್ತೈತಿ. ಯಾಕಂತಂದ್ರೆ ನೆಹರು ಅವರು ಗಾಂಧಿಯವ್ರ ಜೊತೆ ಬಹಳ ಒಂದು ಅನ್ಯೋನ್ಯತೆಯಿಂದ ಇತ್ತು, ಬಾಂಧವ್ಯದ ಒಂದು ಸಂಬಂಧವನ್ನು ಬೆಳೆಸಿದ್ರು. ಆದ ಕಾರಣ ಗಾಂಧೀಜಿಯವರು ಏನು ಮಾಡ್ತಾರೋ, ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರಿಗೆ ನೋಡು ಈ ಒಂದು ಪ್ರಧಾನಮಂತ್ರಿ ಪದವಿಯನ್ನು ನನ್ನ ಆತ್ಮೀಯರಾದ ನೆಹರು ಅವರಿಗೆ ನಾ ಕೊಡ್ಬೇಕಂತೇಳಿ ಭಾಳ ಇಷ್ಟಪಡತ್ತೇನೆ ಅಂತ ಹೇಳಿ ಅವರಿಗೆ ರಿಕ್ವೆಸ್ಟ್ ಮಾಡ್ತಾರೆ. ಯಾರಿಗೆ? ಸರ್ದಾರ್ ವಲ್ಲಭಭಾಯ್ ಪಟೇಲ್ಗೆ ರಿಕ್ವೆಸ್ಟ್ ಮಾಡ್ತಾರೆ. ಸೊ ರಿಕ್ವೆಸ್ಟ್ ಮಾಡಿದಾಗ ಆಬ್ವಿಯಸ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಹಿರಿಯರಾಗಿರ್ತಾರೆ, ಗೌರವಾನ್ವಿತವಾಗಿ ಆ ಒಬ್ಬ ವ್ಯಕ್ತಿಯ ಮಾತನ್ನ ಇವರು ಹ್ಞೂ ಅಂತ ಹೇಳಿ ಒಪ್ಕೋತಾರೆ. ಯಾರು? ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಒಪ್ಕೊಂತಾರೆ. ತದನಂತರ ಇಲ್ಲಿ ಏನು ಘೋಷಣೆ ಆಗ್ತೈತಪ್ಪ, ಈ ಒಂದು ಕಾಂಗ್ರೆಸ್ ಎಲೆಕ್ಷನ್ ಅಲ್ಲಿ ಒಂದು ಪಕ್ಷದಲ್ಲಿ ಅಧ್ಯಕ್ಷರ ನಡುವೆ ಏನು ಮಾತಾಡ್ತಾರಂತಂದ್ರೆ, ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ನೆಹರು ಅವರಿಗೆ ತಮ್ಮ ಒಂದು ಸೀಟನ್ನು ಬಿಟ್ಕೊಟ್ಟಿದ್ದಾರೆ ಅಂತ ಹೇಳಿ ಯಾರು? ಗಾಂಧೀಜಿಯವರು ಅನೌನ್ಸ್ ಮಾಡ್ತಾರೆ. ಸೊ ಆ ಒಂದು ದಿನಗಳಿಂದ ಈ ಜವಾಹರ್ಲಾಲ್ ನೆಹರು ಅವರು ಭಾರತದ ಮೊದಲ ಪ್ರಧಾನಮಂತ್ರಿ ಅಂತ ಹೇಳಿ ಎಲ್ಲ ಕಡೆ ಘೋಷಣೆ ಆಗ್ತದೆ. ಸೊ ಅಲ್ಲಿಂದ 1947 ಸ್ವತಂತ್ರ ಒಂದು ಸಿಕ್ಕಾದ್ಮೇಲೆ ಅವರ ಒಂದು ರಾಯಭಾರಿ ಏನಿತ್ತು, ಅವರ ಒಂದು ಸಮ್ಮುಖದಲ್ಲಿ ಏನೇನು ಆಗಬೇಕಾಗಿತ್ತು, ಅಭಿವೃದ್ಧಿಗೆ ಕಾರ್ಯಗಳನ್ನು ಯಾವ ರೀತಿ ಕೈಗೊಳ್ಬೇಕಂತ ಹೇಳಿ ಅವರು ಆ ಒಂದು ಕಟ್ಟುಪಾಡುಗಳನ್ನು ಹಾಕಿದ್ರು. ಸೊ ಇದು ಒಂದು ಜವಾಹರ್ಲಾಲ್ ನೆಹರು ಯಾವ ರೀತಿ ಪ್ರಧಾನಮಂತ್ರಿ ಆದರೂ ಯಾವುದೇ ಕಷ್ಟಪಡದೆ, ಹೋರಾಟ ಮಾಡದೆ, ಯಾವುದೇ ಒಂದು ಸಾಥ್ ನೀಡದೆ ಜವಾಹರ್ಲಾಲ್ ನೆಹರು ಅವರು ಆ ಒಂದು ಪಟ್ಟಕ್ಕೆ ಧರಿಸ್ಕೊಂಡ್ರು ಅಂತ ಹೇಳಿ ಹೇಳಬಹುದು. ಇನ್ನು ಇದರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿಯನ್ನು ತಗೋಬೇಕಂತಂದ್ರೆ, ಮೊದಲನೇದಾಗಿ ಗಾಂಧಿಯವರು ಹೆಚ್ಚು ಮತಾಂತರವಾದಿ ಅಂತೇಳಿ ಹೇಳ್ಬೋದಿಲ್ಲ. ಹೆಂಗಪ್ಪ ಅಂತಂದ್ರೆ, ಇವರು ಮಹಾತ್ಮ ಗಾಂಧಿಯವರು ಹೆಚ್ಚು ಮತಾಂತರವಾದಿ ಅಂತ ಹೇಳಿ ಹೇಳ್ಬೋದು ಗಾಂಧಿ ಅವ್ರನ್ನ. ಯಾಕಂತಂದ್ರೆ ಇವರು ಗಾಂಧೀಜಿ ಅವರು ಹೆಚ್ಚು ಕಿವಿ ಕೇಳೋ ಮಾತು ಅಂತ ಹೇಳ್ತಾರಲ್ಲ, ಸೊ ಈ ರೀತಿ ಒಂದು ಮಾತುಗಳನ್ನ ಬಹಳ ಆಲಿಸ್ತಿದ್ರು. ಮತ್ತು ಇನ್ನೊಂದು ಹೇಳ್ಬೇಕಂತಂದ್ರೆ ಹೆಚ್ಚು ಈ ಒಂದು ಕಾಂಗ್ರೆಸ್ ಅಧಿವೇಶನದಲ್ಲಿ ಮುಸ್ಲಿಮ್ಸ್ಗೆ ಹೆಚ್ಚು ಇವರು ಬಹಳ ಆದ್ಯತೆಯನ್ನು ಕೊಡ್ತಿದ್ರು. ಮತ್ತು ಇನ್ನೊಂದು ಹೇಳ್ಬೇಕಪ್ಪ ಅಂದ್ರೆ, ಭಾರತೀಯರಿಗೆ ಯಾವುದೇ ರೀತಿಯ ಒಂದು ಬೆಲೆಯಾಗಲಿ, ಆ ಥರ ಒಂದು ಮಾತಾಗಲಿ ಯಾವುದೇ ರೀತಿ ಕೇಳೋ ಒಂದು ಪರಿಸ್ಥಿತಿ ಈ ಒಂದು ಗಾಂಧೀಜಿಯವರಿಗೆ ಇದ್ದಿಲ್ಲ. ಸೊ ಇವರು ಹೇಳಿರೋ ಮಾತು, ಇವರು ಹೇಳಿರೋ ಒಂದು ರೀತಿ ಇವರದೇ ಒಂದು ಕೊನೆಯ ಒಂದು ಆಜ್ಞೆ ಅನ್ನೋ ರೀತಿ ನಡೆಸ್ತಿದ್ರು. ಯಾಕಂತಂದ್ರೆ ಇಲ್ಲಿ
ಮುಸ್ಲಿಮ್ಸು ತಮ್ಮ ಒಂದು ಅಭಿವೃದ್ಧಿ, ತಮ್ಮ ಒಂದು ಅವಶ್ಯಕತೆಗೆ ಅನುಗುಣವಾಗಿ ಏನು ಬೇಕು ಅದನ್ನು ಕೇಳ್ತಾ ಇದ್ರು. ಅವಾಗಿನ ಕಾಲದೊಳಗೂ ಕೂಡ ಅದೇ ರೀತಿ ಇತ್ತು. ಗಾಂಧಿಯವರು ಕೇವಲ ಹೆಚ್ಚು ಈ ಒಂದು ಹಿಂದೂ ಮುಸ್ಲಿಂ ಅನ್ನೋ ಡಿವೈಡೇಷನ್ಸ್ ಆಗಿರ್ಬೋದು, ಹಿಂದೂ ಮುಸ್ಲಿಂ ನಡುವೆ ಒಂದು ಅಡ್ಡು ಗೋಡೆ ಅಂತ ಹೇಳಿ ಬಂದಿರೋಕ್ಕೆ ಮುಖ್ಯ ಕಾರಣ ಗಾಂಧಿ ಅಂತೇಳಿ ಹೇಳ್ಬೋದು. ಯಾಕಂತಂದರೆ ಇವರು ಯಾವುದೇ ರೀತಿ ಭೇದ ಭಾವ ಮಾಡದೇ ಇದ್ದಿದ್ರೆ ಇಲ್ಲಿ ಯಾರೂ ಕೂಡ ವಿರುದ್ಧವಾಗಿ ನಿಲ್ಲೋದಾಗಿರ್ಬೋದು. ಇಲ್ಲಿ ಉದಾಹರಣೆ ಆಗಿರ್ಬೋದು ಖಾಜಿದಾಗಿರ್ಬೋದು, ಆಮೇಲೆ ಈ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಆಗಿರ್ಬೋದು, ಬಾಲ್ ಗಂಗಾಧರ್ ತಿಲಕ್ ಆಗಿರ್ಬೋದು, ಇದರಲ್ಲಿ ತೀವ್ರಗಾಮಿಗಳು ಮಂದಗಾಮಿಗಳು ಅಂತೇಳಿ ಯಾರೂ ಕೂಡ ಹುಡ್ತಾ ಇರಲಿಲ್ಲ. ಯಾಕಂತಂದರೆ ಈ ಒಂದು ಕಾಂಗ್ರೆಸ್ ಒಂದು ಅಧಿವೇಶನ, ಕಾಂಗ್ರೆಸ್ ಅನ್ನೋ ಪಕ್ಷ ಕಟ್ಟಿರ್ತದಲ್ಲ, ಅಲ್ಲಿ ಹೆಚ್ಚು ಮುಸ್ಲಿಂ ಬಾಂಧವರಿಗೆ ಬಹಳ ಆದ್ಯತೆಯನ್ನು ನೀಡ್ತಾ ಇದ್ರು. ಇವಾಗಲೂ ಕೂಡ ಕಾಂಗ್ರೆಸ್ ಅಂತಂದರೆ ಮುಸ್ಲಿಂ ಅಂತ ಹೇಳಿ ಹೆಸರಾಗ್ತದೆ. ಇದಾದಮೇಲೆ ಸ್ವಲ್ಪ ದಿನಗಳ ನಂತರ, ಶತಮಾನಗಳ ನಂತರ BJP ಅಥವಾ ಹಲವಾರು ಹಿಂದೂ ಪಕ್ಷಗಳು ಬಂತು. ಅದರಿಂದ ಮೇಲೆ ಆ ಒಂದು ಮೇಲೆ ಭಾರತೀಯರ ಒಂದು ವ್ಯಾಲ್ಯೂ ಏನಂತ ಹೇಳಿ ಗೊತ್ತಾಗತ್ತೆ. ಅದಕ್ಕಿಂತ ಮುಂಚೆ ಯಾವುದೇ ರೀತಿಯಲ್ಲಾದರೂ ಭಾರತೀಯನ ತುಂಬ ಹತ್ತಿಕ್ಕೋ ಪ್ರಯತ್ನವನ್ನೇ ಹೆಚ್ಚಾಗಿ ಮಾಡ್ತಾ ಇದ್ರು. ಎಸ್ಪೆಷಲಿ ಮುಖ್ಯವಾಗಿ ಈ ನಮ್ಮ ಭಾರತೀಯರು ಭಾರತೀಯರನ್ನು ಕೀಳಾಗಿ ನೋಡಿರುವಂಥ ವ್ಯಕ್ತಿ ಅಂತಂದರೆ ಇಲ್ಲಿ ಗಾಂಧೀಜಿಯವರು ಅಂತ ಹೇಳಿ ಕುಲಂಕುಷವಾಗಿ ಹೇಳ್ಬೋದು. ಯಾಕಂತಂದರೆ ಅದು ಹೇಳ್ತಾರಲ್ಲ, ಭಾರತಕ್ಕೆ ಸ್ವತಂತ್ರ ತಂದು ಕೊಟ್ಟರು ಅನ್ನೋ ಒಂದು ಕಾರಣ ಬಿಟ್ಟರೆ ಭೇದ ಭಾವ ಮೂಡಿದ್ದೇ ಈ ಒಂದು ಗಾಂಧೀಜಿಯವರಿಂದ ಅಂತ ಹೇಳಿ ಹೇಳ್ಬೋದು. ಈ ಒಬ್ಬ ವ್ಯಕ್ತಿ ಭೇದ ಭಾವವನ್ನು ತೊರೆದು ಸಮಾನತೆ ಬಾಂಧವ್ಯವನ್ನು ಸೂಚಿಸಿದಾಗಿದ್ದರೆ ಯಾವುದೇ ರೀತಿ ಕಾಂಗ್ರೆಸ್ ಅಂದರೆ ಮುಸ್ಲಿಂ ಅನ್ನೋ ಹೆಸರು ಬರ್ತಾ ಇರಲಿಲ್ಲ, BJP ಅಂದರೆ ಭಾರತೀಯ ಅನ್ನೋ ಹೆಸರನ್ನು ಬರ್ತಾ ಇರಲಿಲ್ಲ. ಸೊ ಇದು ಒಂದು ಚಿಕ್ಕದಾದ ಕತೆ ಅಂತೇಳಿ ಹೇಳ್ಬೋದು. ಸೊ ಗಾಂಧಿಯವರು ತೆಗೆದುಕೊಂಡು ಒಂದು ನಿಲುವು, ಗಾಂಧಿಯವರು ಮಾಡಿದ ಒಂದು ಭೇದ ಭಾವ ಇವಾಗ ಒಂದು ದೊಡ್ಡ ಗೋಡೆಯಾಗಿ ನಿಂತು ಬಿಟ್ಟೈತಿ. ಯಾಕಂತಂದ್ರೆ ಎಲ್ಲರೂ ಕೂಡ ಇವಾಗ ಮೆನ್ಷನ್ ಮಾಡ್ತಾರೆ. ಏನು ಮೆನ್ಷನ್ ಮಾಡ್ತಾರಪ್ಪ ಅಂದರೆ ಕಾಂಗ್ರೆಸ್ ಇಟ್ ಮೀನ್ಸ್ ಮುಸ್ಲಿಂ, BJP ಇಟ್ ಮೀನ್ಸ್ ಹಿಂದೂ ಅಂಥೇಳಿ ಈ ರೀತಿ ನಾವು ಡಿವೈಡೇಷನ್ ಮಾಡೇವಿ ಅಂತಂದ್ರೆ ದ ಮೇನ್ ರೀಸನ್ ಈಸ್ ಮಹಾತ್ಮ ಗಾಂಧಿ. ಅವರು ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟರು, ಒಪ್ಕೊಳ್ಳೋಣ. ಆದರೆ ಜೊತೆಗೆ ಭೇದ ಭಾವದ ಮನೋಭಾವವನ್ನು ಕೂಡ ಮನುಷ್ಯರ ಮನಸ್ಸಲ್ಲಿ ಹಾಕಿದ್ದಾರೆ ಅಂತ ಹೇಳೋದು ಯಾವುದೇ ತಪ್ಪಿಲ್ಲ. ಸೊ ಈ ಒಂದು ಚಿಕ್ಕ ಮಾಹಿತಿ ನಿಮಗೇನಾದರೂ ಉಪಯೋಗ ಆಗಿದ್ದರೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.